ಎಲ್ಲರಿಗೂ ನಮಸ್ಕಾರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕುಂಟೋಜಿ ಲಕ್ಷ್ಮೀ ಕ್ಯಾಂಪ್ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಬಳಗ. ಶಾಲೆಯ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿದವರು. ನಮ್ಮ ಶಾಲೆ ಹೀಗಿತ್ತು. ಒಂದಷ್ಟು ಕಳೆಗುಂದಿತ್ತು, ಬಣ್ಣ ಇರಲಿಲ್ಲ, ಚಿತ್ರಗಳಿರಲಿಲ್ಲ. ಅದೊಂದು ದಿನ ಇಡೀ ಶಾಲೆಯನ್ನು ಬಣ್ಣ ಹಾಕೋದ್ರ ಮೂಲಕ ಸುಂದರಗೊಳಿಸಿದರು. ಶಾಲೆಯಲ್ಲಿ ಸಣ್ಣ ಪುಟ್ಟ ರಿಪೇರಿ ಕೆಲಸಗಳನ್ನು ಅವರೇ ಮಾಡಿದರು. ಹಾಗಿದ್ದ ಶಾಲೆ ಹೊಸ ರೂಪವನ್ನು ಪಡ್ಕೊಳ್ತು. ಶಾಲೆ ಅಂದಮೇಲೆ ಕೈ ತೋಟ ಇರಬೇಕು ಅಂತ ಒಂದಿಷ್ಟು ಗಿಡಗಳನ್ನು ಹಾಕಿದ್ವಿ. ಹಚ್ಚ ಹಸಿರಾದ ಸೊಪ್ಪು, ತರಕಾರಿ ಬೆಳೀತು. ಶಾಲೆಯ ಮುಂದೆ ಜಾಗ ಖಾಲಿ ಇತ್ತು. ಆ ಜಾಗಕ್ಕೆ ಬಂಡೆಗಳನ್ನು ಹಾಕ್ಕೊಂಡು, ಮೆಸ್ಸನ್ನು ಹಾಕ್ಕೊಂಡು ತಯಾರು ಮಾಡ್ಕೊಂಡ್ವಿ. ಶಾಲೆಯ ಮೈದಾನ 8-10 ಅಡಿ ಆಳ ಇತ್ತು, ತಗ್ಗಿತ್ತು. ಅದಕ್ಕೆ ಮಣ್ಣನ್ನು ಹಾಕಿ ಸಮತಟ್ಟು ಮಾಡಿಕೊಂಡ್ವಿ. ಸಮತಟ್ಟಾದ ಶಾಲೆಯ ಮೈದಾನ ಚಿಕ್ಕ ಶಾಲೆ, ಚೊಕ್ಕ ಶಾಲೆ ಆಯಿತು. ಮಾಧ್ಯಮಗಳು ಈ ಕೆಲಸವನ್ನು ಮೆಚ್ಚಿ ಅಪಾರ ಬೆಂಬಲವನ್ನು ವ್ಯಕ್ತಪಡಿಸಿದ್ವು. ಆನ್ಲೈನ್ ಕ್ಲಾಸ್ ಇದ್ದಾಗ ಹಿರಿಯ ವಿದ್ಯಾರ್ಥಿಗಳು ಮೊಬೈಲನ್ನು ಕೊಟ್ಟರು. ಮಕ್ಕಳ ಮುಂದೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು ಪಾಠವನ್ನು ಕೇಳಿಸಿದರು. ಒಂದು ಕಾರಂಜಿ ಇರಬೇಕು ಅಂತ ಸುಂದರವಾದ ಕಾರಂಜಿಯನ್ನು ಕಟ್ಟಿಕೊಟ್ರು. ಶಾಲಾ ಮೈದಾನವನ್ನು ಸಮತಟ್ಟು ಮಾಡುವಾಗ ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾಯಿತು. ಶಾಲೆಯಲ್ಲಿ ಉದ್ಯಾನವನ ನಿರ್ಮಾಣ ಮಾಡೋದಕ್ಕೋಸ್ಕರ ದೂರದ ಊರಿನಿಂದ ಮಣ್ಣು ತರುವಾಗ ಮುಂದೆ ನಿಂತು ಕೆಲಸವನ್ನು ಮಾಡಿದರು. ಇದು ಸ್ಪ್ರಿಂಕ್ಲಿಂಗ್. ನಮ್ಮ ಶಾಲೆಯನ್ನು ನಾವೇ ಚೆಂದಗೊಳಿಸೋದು ಅಂದರೆ ಇದೇ ಅಲ್ವಾ. ಪ್ರತಿದಿನವೂ ಪರಿಸರ ದಿನಾಚರಣೆ ಅಂತ ಗಿಡಗಳನ್ನು ಹಾಕಿದರು. ಶಾಲೆಯಲ್ಲಿ ಪೋಷಕರ ಸಭೆ ಇದ್ದಾಗ ಮುಂದೆ ನಿಂತು ನಿರ್ವಹಣೆ ಮಾಡ್ತಾಯಿದ್ರು. ಕ್ವಿಜ್ ಕಾಂಪಿಟೇಷನ್ ಮಾಡ್ತಾಯಿದ್ರು. ಶಾಲೆಗಳು ತುಂಬ ಗಿಡಗಳನ್ನು ಹಾಕಿದರು. ಮಾಧ್ಯಮಗಳು ಬಂದು ಮುಂದೆ ಹೀಗೆ ಮಾತಾಡ್ತಾರೆ. ಮಣ್ಣಾಕ್ಸಿ ಸರ್ ನಮ್ಮ ಶಾಲೆಗೆ ಈ ಥರ ಎಲ್ಲ ಹಿರಿಯ ವಿದ್ಯಾರ್ಥಿಗಳು, ಆ ಊರಿನ ಹಿರಿಯರು ಎಲ್ಲರೂ ಕೈ ಜೋಡಿಸಿದರೆ ಇಂಥ ಕೆಲಸಗಳು ಆಗ್ತಾವೆ ಅಂತ. ಹೀಗಿದೆ ನೋಡಿ ನಮ್ಮ ಬದಲಾವಣೆಗೊಂಡ ಶಾಲೆ. ಹಚ್ಚ ಹಸಿರು ಗಿಡಮರಗಳು, ಸುಂದರವಾದ ವಾತಾವರಣ, ಮಕ್ಕಳು ಇಷ್ಟಪಡುವಂಥ ಚಿತ್ರಗಳು, ಮಕ್ಕಳಿಗೆ ಊಟಕ್ಕಾಗಿ ಒಂದಷ್ಟು ಟೇಬಲ್ ವ್ಯವಸ್ಥೆ, ಕವಿಗಳ ಫೋಟೋಗಳು, ಪುಟ್ಟದಾದ ಮಾಹಿತಿ, ಹೀಗೆ ಹಲವಾರು ಚಿತ್ರಗಳು, ವೈವಿಧ್ಯಮಯವಾದ ಗಿಡ ಮರಗಳು ಮಕ್ಕಳ ಮನಸ್ಸನ್ನು ಸೆಳೀತಾ ಇದ್ದಾವೆ. ಇದೆಲ್ಲದರ ಹಿಂದೆ ಹಿರಿಯ ವಿದ್ಯಾರ್ಥಿಗಳ ಬಳಗದ ಶ್ರಮ ಬಹಳಷ್ಟಿದೆ. ಒಂದು ಶಾಲೆಯನ್ನು ಕಟ್ಟೋದು ಅಂತಂದರೆ ಹೀಗೆ ಅಂತ ತೋರಿಸ್ಕೊಟ್ಟಿದ್ದಾರೆ ಕುಂಟೋಜಿ ಲಕ್ಷ್ಮೀ ಕ್ಯಾಂಪ್ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು. ನಮ್ಮ ಶಾಲೆ ಹಳೆ ಕಾಂಪೌಂಡ್ಗಳೆಲ್ಲ ಹಳೆವಾಗಿಬಿಟ್ಟಿದ್ವು. ನಮ್ಮ ಶಾಲೆ ಹಿರಿಯ ವಿದ್ಯಾರ್ಥಿಗಳೆಲ್ಲ ಬಂದು ಕಾಂಪೌಂಡಿಗೆಲ್ಲ ಇನ್ನೂ ಸ್ವಲ್ಪ ಇಟ್ಟಿಗೆ ಎಲ್ಲ ಜೋಡಿಸಿ ಒಂದು ಸ್ವಲ್ಪ ದೊಡ್ಡದು ಮಾಡಿ ಅದಕ್ಕೆ ಪೇಂಟಿಂಗ್ ಹೊಡಿಸಿ ಚಿತ್ರಗಾರರಿಗೆಲ್ಲ ಹೆಲ್ಪ್ ಮಾಡಿದರು. ಪೇಂಟ್ ಹೊಡೆಯೋದ್ರಲ್ಲಿ ಹೆಲ್ಪ್ ಮಾಡಿದರು. ನಮಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾರ. ಸ್ವಾತಂತ್ರ್ಯ ದಿನಾಚರಣೆ ಇದ್ದಾಗ ಭಾಷಣ ಹೇಳ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅನಿಲ್ ಅಂತ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮೀ ಕ್ಯಾಂಪ್ ಕುಂಟೋಜಿ ಶಾಲೆಯ ಹಿರಿಯ ವಿದ್ಯಾರ್ಥಿಯಾದ ನಾನು ಈ ಶಾಲೆ ಬಗ್ಗೆ ಹೇಳಬೇಕಂದರೆ ತುಂಬಾ ಹೆಮ್ಮೆ ಎನಿಸುತ್ತದೆ. ಕಳೆದ 2 ವರ್ಷಗಳಿಂದ ನಮ್ಮ ಶಾಲೆಯ ಅಭಿವೃದ್ಧಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆಗಿದೆ. ನಾನು ನಮ್ಮ ಶಾಲೆಯ ಮಕ್ಕಳಿಗೆ ಶಾಲೆ ಮುಗಿದ ನಂತರ ಮನೆಯಲ್ಲಿ ಟ್ಯೂಷನ್ ಕ್ಲಾಸ್ ತಗೊಂತಿದ್ದೆ. ಮತ್ತೆ ನಮಗೆ ಜಾತಿ ಆದಾಯ ಮಾಡಿಸಿದ್ರು, ಡೆಸ್ಕಾಪ್ ಮೇಲೆ ಆಧಾರ್ ಕಾರ್ಡ್ ಅವರು ಮಾಡಿಸಿದ್ರು. ಸಾಯಂಕಾಲ 7 ಗಂಟೆಯಿಂದ 8ವರೆಗೆ ಕ್ಲಾಸ್ ಮಾಡ್ತಿದ್ರು. ಅಣ್ಣವ್ರು ಬಂದು ಪ್ರತಿಭಾ ಕಾರಂಜಿದ್ದಾಗ ಕ್ವಿಜ್ ಹೇಳ್ಕೊಡ್ತಾರೆ, ಹಾಡುಗಳನ್ನ ಹೇಳ್ಕೊಡ್ತಾರೆ. ಏನಾರ ಶಾಲೆಯಲ್ಲಿ ಕೆಲಸ ಇದ್ದರೆ ಬಂದು ಮಾಡ್ತಾರೆ. ಹೀಗೆ ಒಂದು ಶಾಲೆಯ ಅಭಿವೃದ್ಧಿಯಲ್ಲಿ ಶಾಲೆಯ ಹಲವಾರು ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಲ್ಲುವ ಹಿರಿಯ ವಿದ್ಯಾರ್ಥಿಗಳ ಬಳಗಕ್ಕೆ, ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು.